ಪಹಲ್ಗಾವ್ ಉಗ್ರರ ದಾಳಿ ಖಂಡಿಸಿ ದಾಳಿಯಲ್ಲಿ ಮೃತರಾದವರ ಆತ್ಮಕ್ಕೆ ಶಾಂತಿ ಕೋರಿ ಇಂಡಿಯಲ್ಲಿ ಬಿಜೆಪಿ ಹಾಗೂ ಹಿಂದೂಪರ ಸಂಘಟನೆಯ ಮುಖಂಡರು ಕಾರ್ಯಕರ್ತರು ಕ್ಯಾಂಡಲ್ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಕಿವಡೆ, ಮುಖಂಡರಾದ ಕಾಸುಗೌಡ ಬಿರಾದಾರ, ಶೀಲವಂತ ಉಮಾರಾಣಿ, ಹಣಮಂತ್ರಾಯಗೌಡ ಪಾಟೀಲ, ಅನಿಲ ಜಮಾದಾರ, ದೇವೇಂದ್ರ ಕುಂಬಾರ, ಜಗದೀಶ ಕ್ಷತ್ರಿ, ಅಮಾಯಕ ಪ್ರವಾಸಿಗರ ಧರ್ಮದ ಹೆಸರು ಹೇಳಿ ಅವರನ್ನು ಗುಂಡಿಕ್ಕಿ ಕೊಲ್ಲುವ ಹೇಯ ಕೃತ್ಯ ಭಯೋತ್ಪಾದನೆ ಅಲ್ಲ, ಹೇಡಿತನ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವ ಉಗ್ರರ ದಾಳಿ ಅತ್ಯಂತ ಖಂಡನೀಯವಾಗಿದ್ದು, ಭಾರತ ನಿಶ್ಚಿತವಾಗಿ ಇದಕ್ಕೆ ತಕ್ಕ ಉತ್ತರ ನೀಡಲಿದೆ ಎಂದು ಹೇಳಿದ್ದಾರೆ. ಉಗ್ರರ ಈ ಅಮಾನುಷ ದಾಳಿಯಲ್ಲಿ ಮೃತರಾದ ಅಮಾಯಕ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ. ಮೃತರ ಕುಟುಂಬಗಳ ಈ ಸಂಕಷ್ಟದ ಸಮಯದಲ್ಲಿ ಇಡೀ ದೇಶವೇ ನಿಮ್ಮ ಜೊತೆ ಇರಲಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಬಲಿಷ್ಠ ನಾಯಕತ್ವದಲ್ಲಿ ಕಣಿವೆ ರಾಜ್ಯದಲ್ಲಿ ಅಶಾಂತಿ ಮರುಸ್ಥಾಪನೆಯಾಗಿದ್ದು, ಹೇಗಾದರೂ ಅದನ್ನು ಹಾಳು ಮಾಡುವ ದುರುದ್ದೇಶದಿಂದ ಉಗ್ರರು ಈ ಕುಕೃತ್ಯ ಎಸಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದರು. ಬಿಜೆಪಿ ಮುಖಂಡರಾದ ಮಲ್ಲಿಕಾರ್ಜುನ ಕಿವಡೆ, ಹಣಮಂತ್ರಾಯಗೌಡ ಪಾಟೀಲ, ಜಗದೀಶ ಕ್ಷತ್ರಿ, ಕಾಸುಗೌಡ, ಶೀಲವಂತ ಉಮಾರಾಣಿ, ವೆಂಕಟೇಶ ಕುಲಕರ್ಣಿ, ರಾಮಸಿಂಗ ಖನ್ನೋಳಿ, ಸೋಮು ನಿಂಬರಿಗಿ ಮಠ, ರಾಜು ಬಡಿಗೇರ, ಶ್ರೀಧರ ಕ್ಷತ್ರಿ, ಪ್ರಕಾಶ ಬಿರಾದಾರ, ದೇವೇಂದ್ರ ಕುಂಬಾರ, ವಿಜುಮಾನೆ, ಸಂಜು ದಶವಂತ, ಬತ್ತು ಸಾಹುಕಾರ ಆವಳಗಿ, ವಿಜಯಲಕ್ಷ್ಮಿ ರೂಗಿಮಠ, ಸಂಗೀತ ಬಗಲಿ, ಸಂತೋಷಗೌಡ ಪಾಟೀಲ, ದತ್ತಾ ಬಂಡೇನವರ, ಮಲ್ಲು ವಾಲೀಕರ, ಮಹೇಶ ಹೂಗಾರ, ಮಂಜು ದೇವರ, ಸುನೀಲಗೌಡ ಬಿರಾದಾರ, ಅಶೋಕ ಅಕಲಾದಿ, ಡಾಕ್ಟರ್ ರಾಠೋಡ, ಅನಿಲಗೌಡ ಬಿರಾದಾರ, ವೆಂಕಟೇಶ ಕುಲಕರ್ಣಿ, ಮಲ್ಲು ಗುಡ್ಲ, ಶರಣಗೌಡ ಬಂಡಿ, ಸುನಂದ ಗಿರಿಣಿವಡ್ಡರ ಮೊದಲಾದವರು ಈ ಸಂದರ್ಭದಲ್ಲಿ ಇದ್ದರು. ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಕ್ಯಾಂಡಲ್ ಬೆಳಗಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಜಾತಿ ಆಧಾರಿತ ಮತದಾನದ ಮೇಲೆ ಪಕ್ಷವನ್ನು ಕಟ್ಟಬಾರದು. ನಮ್ದು ಒಂದೇ ಸಿದ್ಧಾಂತ, ದಲಿತರಿಗೆ ಸಿಗುವ ಮರ್ಯಾದೆ ಬ್ರಾಹ್ಮಣರಿಗೂ ಸಿಗಬೇಕು ಈ ಪಕ್ಷದಲ್ಲಿ. ಅವಾಗ ಮಾತ್ರ ಹಿಂದುತ್ವ ಸ್ಟ್ರಾಂಗ್ ಆಗ್ತದೆ. ಹಿಂದುತ್ವ ಬೆಳಿಬೇಕು. ಹಿಂದುತ್ವ ಬೆಳಿಬೇಕಾದ್ರೆ ಮುತ್ತಲ್ಲಿ ಹಿಂದುತ್ವನೇ ಮಾತಾಡಬೇಕು. ಯಾವ ಜಾತಿ ಅಭಿವೃದ್ಧಿ ಮಾತಾಡುತ್ತದೆ ಇವತ್ತಿನಿಂದ ಬಿಟ್ಟರೆ ಮಾತ್ರ ಈ ದೇಶದಲ್ಲಿ ನಾವು ಸಮರ್ಥವಾಗಿ ಬದುಕಬಹುದು. ಇಲ್ಲಿ ಅಂದ್ರೆ ಮುಂಚಿನ ದಿನಮಾನಗಳಲ್ಲಿ ಅಲ್ಲಿ ಆಗ್ತದೆ, ಇಲ್ಲೇ ಆಗ್ತದೆ. ಏನಾಗ್ಯದ ಕಾಶ್ಮೀರದಾಗ ಇಲ್ಲಿನೂ ಆಗ್ತದ. ನಾವೆಲ್ಲರೂ ಒಕ್ಕಲು ರಾಜಕಾರಣ ವಿಚಾರ ಮಾಡಿ ಆ ಜಾತಿ ಬಿಜೆಪಿ ಮತದಾನ ಮಾಡಿ ಬಿಜೆಪಿ ಶಾಸಕರಿಂದ ಲಾಭ ಬಯಸಬೇಡ್ರಿ. ಬಿಜೆಪಿ ಶಾಸಕರಿಂದ ಲಾಭ ಬಯಸಬೇಡ್ರಿ. ನಿಮ್ಮ ಸದೃಢತೆ, ನಿಮ್ಮ ಬದುಕು, ಭವಿಷ್ಯದ ನಿಮ್ಮ ಮಕ್ಕಳ ಭವಿಷ್ಯ ನಾವೇ ದುಡಿದು ತಿನ್ನೋಣ. ಆದ್ರೆ ಭಾರತೀಯ ಜನತಾ ಪಕ್ಷ ಈ ರಾಷ್ಟ್ರದಲ್ಲಿ ಯಾಕಿರ್ಬೇಕಂದ್ರೆ ನಮ್ಮ ರಕ್ಷಣೆಗೋಸ್ಕರ ಇರಬೇಕನ್ನೋದಂತಾನೆ ಇಟ್ಕೋರಿ. ಯಾವ ಪಕ್ಷದ ಶಾಸಕರು ಯಾರಿಗೂ ಏನು ಮಾಡಕ್ಕೆ ಶಕ್ತಿಲ್ಲ. ಉದಾಹರಣೆಗೆ ಇವತ್ತೊಂದು ಮಾತ್ರ ಹೆಸರು ಪಡೆದವರಿಂದ ಸಂಸದರಾದಂಥ ಆಯ್ಕೆ ಮಾಡುವ ಅವಶ್ಯಕತೆ ನಮ್ಮ ರಕ್ಷಣಾ ಶಕ್ತಿಯನ್ನು ಆದ್ರೆ ಈ ದೇಶದ ಸಂರಕ್ಷಣೆಗೋಸ್ಕರ ನಾವು ಬಿಜೆಪಿ ಮಾಡಬೇಕು ಹೇಳಿ ಒಂದು ಭಾರತ ದೇಶದಲ್ಲಿ ನಾವೇನೊಂದು ಭಾರತ ದೇಶದ ಸ್ವರ್ಗ ಅಂತ ಏನು ಹೇಳ್ತಿದ್ದೆವು, ಒಂದು ಸ್ಥಳದಲ್ಲಿ ಈ ಪ್ರವಾಸಿ ಮಂದಿರದಲ್ಲಿರ್ತಕ್ಕಂಥ ನಮ್ಮ ಹೋಗಿರ್ತಕ್ಕಂಥ ಭಾರತೀಯರನ್ನು ಮತ್ತು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಭಾರತೀಯ ಒಂದು ದೇಶಾಭಿಮಾನಿ ಇರ್ತಕ್ಕಂಥ ನೋಡಿದ್ರಪ್ಪ ಅಂತಂದ್ರೆ ಎಲ್ಲರೂ ಕೂಡ ಮನಮಿಡಿಯುವಂತ ಗುರುತು ಎಸ್ಕ್ಯಾರ. ಯಾಕಪ್ಪ ಅಂತಂದ್ರೆ ಇದೇ ರೀತಿಲಿ ನಾವೇನಾದರೂ ಒಂದು ಪುಲ್ವಾಮ ದಾಳಿ ಆಗಿರ್ಬೋದು, ನಾವೆಲ್ಲ ಶತಮಾನಗಳಿಂದ ನೋಡ್ಕೊಂಡು ಬಂದ್ರೆ ಪ್ರತಿಯೊಂದು ಕೂಡ ಹತ್ಯೆ ಮಾಡುವಂತ ಸಂಚ ಯಾವಾಗಲೂ ರೂಪಿಸ್ಕೊಂಡೇ ಬಂದಿದ್ದಾರೆ. ಅದಕ್ಕೆ ಬಂಧುಗಳೇ, ನಾವೆಲ್ಲರೂ ಕೂಡ ಜಾಗೃತರಾಗಬೇಕಾಗ್ಯದ. ನಾವೆಲ್ಲರೂ ಕೂಡ ಭಾರತೀಯರು ಒಗ್ಗಟ್ಟಾಗಬೇಕಾಗ್ಯದ. ನಮ್ಮ ಧರ್ಮ ಉಳಿಬೇಕು, ನಾವು ಹಿಂದುತ್ವ ಉಳಿಬೇಕು. ಅಂದಾಗ ಮಾತ್ರ ನಾವೊಂದು ಶಕ್ತಿ ಮುಂದಿನ ದಿನಮಾನದಲ್ಲಿ ಒಳ್ಳೆ ರೀತಿಯಲ್ಲಿ ಬದುಕಬೇಕಾಗ್ತದೆ. ಒಳ್ಳೆ ರೀತಿಯನ್ನು ನಾವೇನಾದ್ರೂ ಬದುಕಬೇಕಪ್ಪ ಅಂತಂದ್ರೆ ನಾವು ಈಗಾಗಲೇ ಒಗ್ಗಟ್ಟಾಗಬೇಕಾಗ್ತದೆ. ಬಂಧುಗಳೇ, ನಮ್ಮ ಹಿತಶತ್ರುಗಳು ಬೇರೆ ದೇಶದಲ್ಲಿಲ್ಲ, ನಮ್ಮ ದೇಶದಲ್ಲಿ ಅದರ ಬಂಧುಗಳೇ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ದಾಳಿಗೆ ನಮ್ಮ ಇರ್ತಕ್ಕಂಥ ಒಂದು ಭಾರತೀಯ ಮುಸ್ಲಿಮರು ಏನದಾರ, ಆ ಭಾರತೀಯ ಮುಸಲ್ಮಾನರಲ್ಲಿ ಇರ್ತಕ್ಕಂಥ ಒಂದು ಟೆರರಿಸ್ಟ್ ಮೈಂಡ್ ಏನದ, ಅವ್ರು ನೋಡ್ರಿ ಅವರೇ ಅವತ್ತ ಅವರೇ ಕಾರಣ. ಬಂಧುಗಳೇ,
ಸವಾಲಾಗಿ ಎದುರಿಸಬೇಕಪ್ಪ ಅಂತಂದ್ರೆ ಆ ಉಗ್ರಗಾಮಿಗಳೇನದಾರ ಅವ್ರ ತಂದೆ ತಾಯಿನ ಹತ್ಯೆ ಮಾಡಬೇಕು, ಅವ್ರ ಕುಟುಂಬನ ಹತ್ಯೆ ಮಾಡಬೇಕು. ಅವಾಗ ಮಾತ್ರ ಮನಸ್ಸು ಶಾಂತಿ. ಯಾಕಪ್ಪ ಅಂತಂದ್ರೆ ಅಂತ ಒಂದು ಇಂಥವ್ರು 100 ಹಿಡಿತಾರ, 1000 ಹಿಡಿತಾರ, ಲಕ್ಷ ಗಟ್ಟಲೆ ಹಿಡಿತಾರ. ಬಂಧುಗಳೇ, ನಾವು ಕುಟುಂಬಕ್ಕೆ ಒಂದಾಕರ ಮಾತ್ರ ಅದು ಏನೇನಾದ್ರೂ ಮುಂದಿನ ದಿನಮಾನದಲ್ಲಿ ಪುಲ್ವಾಮ ದಾಳಿ ಆಗಿರ್ಬೋದು, ಈ ಬರ್ತಕ್ಕಂಥ ದಾಳಿ ಆಗಿರ್ಬೋದು, ಮುಂದಿನ ದಾಳಿನೂ ಕೂಡ ಆಗಿರ್ಬೋದು. ಇಂಥ ಒಂದು ತಡೆಗಟ್ಟಕ್ಕೆ ನಾವೇನಾದ್ರೂ ಸಾಧ್ಯ ಆಗ್ತದೆ. ಬಂಧುಗಳೇ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಮೈಂಡ್ ಏನದ, ನಮ್ಮಲ್ಲಿ ಇರ್ತಕ್ಕಂಥ ನಕ್ಸಲರ್ ಮೈಂಡ್ ಏನದ, ಅದು ಬಹಳ ದೊಡ್ಡದು ಭಯೋತ್ಪಾದಕ. ನಾವಿರ್ತಕ್ಕಂಥವ್ರಿಗೆಲ್ಲರೂ ಕೂಡ ಒಂದು ಭಯ ವಾತಾವರಣ ಇಟ್ಟಿದ್ದೀವಿ. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏನು ಭಾರತ ದೇಶದಾಗಿರ್ತಕ್ಕಂಥ ಒಂದು ಉಗ್ರಗಾಮಿಗಳಾದರೆ ಪ್ರತಿಯೊಂದು ರಾಜ್ಯದಾಗ ಆಗಿರ್ಬೋದು, ಪ್ರತಿಯೊಂದು ದೇಶದಲ್ಲಿ ಗಡಿಭಾಗದಾಗ ಆಗಿರ್ಬೋದು. ಯಾಕಪ್ಪ ಅಂತಂದ್ರೆ ಒಳಸಂಚು ರೂಪ ಮಾಡಕ್ಕಾರ ನಮ್ಗೆ ಇರ್ತಕ್ಕಂಥ ಭಾರತೀಯ ಒಬ್ರು ಸಪೋರ್ಟ್ ಮಾಡ್ಬೇಕಾರ ಮಾತ್ರ ನಮ್ಮ ದೇಶದಲ್ಲಿ ಬರ್ತಾರೆ ಅವರು. ಬಂಧುಗಳೇ, ಇಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ಮೊದಲು ಹೊಡಿಬೇಕು. ಇಲ್ಲಿರ್ತಕ್ಕಂಥ ಭಯೋತ್ಪಾದಕರ ಇರ್ತಕ್ಕಂಥ ಸಪೋರ್ಟ್ ಮಾಡಿರ್ತಕ್ಕಂಥವ್ರಿಗೆ ಜೀವಾವಧಿ ಆಗಿರ್ಬೋದು, ಗಲ್ಲು ಶಿಕ್ಷೆ ಕೊಡಬೇಕು. ಅಂದಾಗ ಮಾತ್ರ ಇದು ನಿಂದಿರ್ತದೆ. ಬಂಧುಗಳೇ, ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಾವು ಮುಂದಿನ ದಿನಮಾನದಾಗ ನಾವು ಜೀವನ ಮಾಡೋದು ಕೂಡ ಅಷ್ಟೇ ಕಷ್ಟ ಆಗ್ತದೆ. ನಾವೆಲ್ಲರೂ ಕೂಡ ಒಂದಾಗನು. ಇದೇ ರೀತಿಯಲ್ಲಿ ನಾವು ಒಂದಾದಾಗ ಮಾತ್ರ ಭಾರತ ದೇಶ ಉಳಿತದೆ. ನಮ್ಮಲ್ಲಿರ್ತಕ್ಕಂಥ ಒಂದೇನೊಂದು ನಮ್ಮ ಜೊತೆಲೇ ಇರಬಹುದು. ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಟಿ ಮೈಂಡ್ ಅದ ಒಂದು